ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಆಗೋಯ್ತು. ಹಾಗಾದ್ರೆ ಸಿಎಂ ಮುಂದೆ ಏನ್ ಮಾಡಬಹುದು? ನಿನ್ನೆ ಕೊಟ್ಟಂತ ಮಾತಿಗೆ ಬದ್ಧರಾಗಿ ಇವತ್ತು ಧರಣಿಯನ್ನ ಮಾಡ್ತಾರಾ? ಹಾಗಾದ್ರೆ ಸಿಎಂ ಮಮತಾ ಬ್ಯಾನರ್ಜಿ ರೀತಿ ಕೇಂದ್ರದ ವಿರುದ್ಧ ಹಾಗಾದ್ರೆ ಸಿಎಂ ಕುಮಾರಸ್ವಾಮಿ ಸಿಡಿದು ಹೇಳ್ತಾರಾ? ಸಿಎಂ ಹೇಳಿದಂತೆ ಐಟಿ ದಾಳಿ ಆಗೋಗಿದೆ. ನಿನ್ನೆ ಹೇಳಿದ್ರು, ನೀವು ನೋಡ್ತಾ ಇರಿ, ನಾಳೆ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಸಿಎಂ ಕುಮಾರಸ್ವಾಮಿ ಧರಣಿಯನ್ನ ಮಾಡ್ತಾರಾ? ಮಮತಾ ಬ್ಯಾನರ್ಜಿ ಅವರ ಹಾದಿಯನ್ನೇ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರಾ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈವರೆಗೂ ಕೂಡ ಸಿಎಂ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಯಾವ ರೀತಿಯ ರಿಯಾಕ್ಷನ್ ಅನ್ನ ಸಿಎಂ ಕುಮಾರಸ್ವಾಮಿ ಕೊಡಬಹುದು ಅಂತ ಕೂಡ ನಾವು ಇಲ್ಲಿ ಕ್ಯೂರಿಯಾಸಿಟಿನ ಕಾಯ್ತಾ ಇದ್ವಿ. ಒಂದು ಮುಖ್ಯವಾದ ವಿಚಾರವನ್ನು ನಾವು ಇಲ್ಲಿ ಗಮನಿಸಲೇಬೇಕು. ನಿನ್ನೆಯೇ ಸಿಎಂ ಕುಮಾರಸ್ವಾಮಿ ಹೇಳಿದ್ರು, ನಾಳೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂತ ಹೇಳಿ. ಜೊತೆಗೆ ಇವತ್ತು ಸಿಎಸ್ ಪುಟ್ಟರಾಜು ಅವರು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು, ನಮಗೆ ಬಿಜೆಪಿ ನಾಯಕರೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಹೇಗಿದು ಲೀಕ್ ಆಗೋದಕ್ಕೆ ಸಾಧ್ಯ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್, ಹಾಗಾದ್ರೆ ಕೇಂದ್ರದ ವಿರುದ್ಧ ಸಿಎಂ ಕುಮಾರಸ್ವಾಮಿ ಸಿಡಿದು ಹೇಳ್ತಾರಾ ನಿನ್ನೆ ಹೇಳಿದ ಹಾಗೆ? ಯಶೋಧ, ಏನು ಮೊದಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು, ಐಟಿ ರೈಡ್ಗಳು ಆಗ್ತವೆ ಅನ್ನುವಂಥದ್ದು. ಇದೇ ರೀತಿಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಐಟಿ ರೈಡ್ಗಳಾದಂತಹ ಘಟನೆಗಳು ಕೂಡ ನಡೆದಿತ್ತು. ಹಾಗಾಗಿ ಒಂದಂತೂ ಸ್ಪಷ್ಟವಾಗುತ್ತೆ, ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಐಟಿ ರೈಡ್ ಅನ್ನುವಂಥದ್ದನ್ನ ಏನ್ ಆರೋಪ ಮಾಡ್ತಾ ಇದ್ರು ವಿಪಕ್ಷದವರು, ಅದರಲ್ಲಿ ಏನೋ ಸ್ವಲ್ಪ ಸುಳ್ಳು ಇದೆಯೇನೋ ಅನ್ನುವಂತ ರೀತಿಯಲ್ಲಿ ದಾಳಿಗಳು ನಡೀತಾ ಇರುವಂತದ್ದು ಕೂಡ ಅನುಮಾನ ಮೂಡಿಸ್ತಾ ಇರುವಂತದ್ದು. ಆದ್ರೆ ಇವೆಲ್ಲಂತ ಹೊರತಾಗಿ ಕೂಡ ಈ ರೀತಿ ದಾಳಿಗಳ ವಿರುದ್ಧ ಹಿಂದೆ ಏನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂದು ಪ್ರತಿಭಟನೆಯನ್ನ ನಡೆಸಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದೇ ಹಾದಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೋಗ್ತಾರಾ ಅನ್ನುವಂಥದ್ದು ಈಗ ಗೆದ್ದಿರುವಂತ ಪ್ರಶ್ನೆ. ಯಾಕಂತಂದ್ರೆ ಮುಂಚಿತವಾಗಿ ಮಾಹಿತಿಗಳು ಕೂಡ ಇವರಿಗೆ ತಿಳಿತಾ ಇದೆ ಮತ್ತು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ವತಃ ಮುಖ್ಯಮಂತ್ರಿಗಳು ದಾಳಿಗೂ ಮೊದಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವರ ಬಳಿ ಇದೆ ಅಂತ ಆಯ್ತು. ಹಾಗಾಗಿ ಇನ್ನೂ ಹೆಚ್ಚಿನ ದಾಳಿ ನಡೀಬಹುದು ಅನ್ನುವಂಥ ಸಂಭವನೀಯ ದಾಳಿಗಳನ್ನ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾರ ಅನ್ನುವಂಥದ್ದು ಈಗ ಇರುವಂತ ಕುತೂಹಲ. ಯಶೋಧ, ಸುಕೇಶ್, ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ನಿನ್ನೆಯೇ ಸಿಎಂ ಕುಮಾರಸ್ವಾಮಿ ಗೊತ್ತಾಗಿದೆ, ಜೊತೆಗೆ ಯಾರೋ ಬಿಜೆಪಿ ನಾಯಕರೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇವತ್ತು ಗೊತ್ತಾಗಿರುವಂತ ವಿಚಾರ. ಹೇಗ್ ಸಾಧ್ಯ ಇದು ಅಂತ? ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂತ ಹೇಳಿ ಹೇಗ್ ಗೊತ್ತಾಗೋದಕ್ಕೆ ಸಾಧ್ಯ ಬಿಜೆಪಿ ನಾಯಕರಿಗೆ ಮುಂಚಿತವಾಗಿಯೇ? ಇದೇ ಈಗ ಸಾಕಷ್ಟು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ ಯಶೋಧ. ಯಾಕಂತಂದ್ರೆ ಐಟಿ ಎನ್ನುವಂಥದ್ದು ತನ್ನ ಸ್ವಾಯತ್ತ ಸಂಸ್ಥೆಯಾಗಿ ತನ್ನ ದಾಳಿಯನ್ನ ಅಥವಾ ತಮ್ಮ ಆರೋಪಗಳು ಬಂದಾಗ ಅಥವಾ ದೂರುಗಳು ಬಂದಾಗ ದಾಳಿ ಮಾಡುವಂಥದ್ದು. ಆದ್ರೆ ಐಟಿ ಅವರು ದಾಳಿ ಮಾಡ್ತಾರೆ ಎನ್ನುವಂಥದ್ದು ಬಿಜೆಪಿ ಅವರಿಗೆ ಮೊದಲೇ ಗೊತ್ತಾಗುತ್ತೆ ಅನ್ನೋದಾದ್ರೆ, ಇಡೀ ಐಟಿ ಅಥವಾ ಇಡೀ ಆ ರೀತಿಯ ಸಂಸ್ಥೆಗಳನ್ನ ಕೇಂದ್ರ ಆಡಳಿತ ಇರುವಂತ ಬಿಜೆಪಿ ಸರ್ಕಾರ ಏನಾದ್ರೂ ಸಂಪೂರ್ಣವಾಗಿ ನಿಯಂತ್ರಿಸ್ತಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಮತ್ತು ಅಕಸ್ಮಾತ್ ಕೇಂದ್ರ ನಾಯಕರುಗಳು ಗೊತ್ತಾದ್ರೆ ಅದನ್ನು ಕೂಡ ಮೊದಲೇ ರಾಜ್ಯ ನಾಯಕರಿಗೆ ತಿಳಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೇಂದ್ರ ಬಿಜೆಪಿ ಸರ್ಕಾರ ಏನಾದ್ರೂ ಇದನ್ನ ಬಳಸ್ಕೊಳ್ತಾ ಇದೆಯಾ ಅನ್ನುವಂತ ಮೊದಲಿಂದಲೂ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇತ್ತು. ಆ ಚರ್ಚೆಗೆ ಈಗ ಪುಷ್ಟಿ ಸಿಗ್ತಾ ಇರುವಂತದ್ದು ಈ ಬೆಳವಣಿಗೆಗಳು. ಆದ್ರೆ ಕುಮಾರಸ್ವಾಮಿ ಅವರು ಯಾವ ಬಿಜೆಪಿ ನಾಯಕರು ಅವರಿಗೆ ಇದನ್ನ ತಿಳಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ, ಅಥವಾ ಅಧಿಕಾರಿಗಳ ಮಟ್ಟದಿಂದಲೇ ಏನಾದ್ರು ಹೆಚ್ಚುವರಿ ಮಾಹಿತಿ ಅವರಿಗೆ ಲೀಕ್ ಆಗಿತ್ತಾ ಅನ್ನುವಂಥದ್ದು ಕೂಡ. ಯಾಕಂತಂದ್ರೆ ನಾಯಕರುಗಳಿಗೆ ಅವ್ರದೇ ಮಟ್ಟದ ಸಂಪರ್ಕಗಳಿರ್ತವೆ, ಮತ್ತೊಂದು ಪಕ್ಷದ ರಾಜಕೀಯ ನಾಯಕರ ಜೊತೆ ಇರಬಹುದು ಅಥವಾ ಯಾವುದೇ ಒಂದು ಇಲಾಖೆ ಅಧಿಕಾರಿಗಳ ಜೊತೆ ಇರಬಹುದು. ಹಾಗಾಗಿ ಯಾವ ಮೂಲದಿಂದ ಅವರಿಗೆ ಮಾಹಿತಿ ಬಂದಿದೆ ಅನ್ನುವಂಥದ್ದು ಇದುವರೆಗೂ ಕೂಡ ಸ್ಪಷ್ಟ ಆದ್ರೂ ಕೂಡ ಮಾಹಿತಿ ಅಂತೂ ಲೀಕ್ ಆಗಿದೆ ಅನ್ನುವಂಥದ್ದು ಈಗಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸತ್ಯ ಅನ್ಬೋದು. ಥ್ಯಾಂಕ್ ಯು ಸುಕೇಶ್.
ಒಂದನ್ನು ನಾವಿಲ್ಲಿ ಗಮನಿಸಲೇಬೇಕು. ನಿನ್ನೆಯೇ ಬಿಜೆಪಿ ನಾಯಕರಿಗೆ ಈ ವಿಚಾರ ಗೊತ್ತಾಗಿದೆ, ಜೊತೆಗೆ ಸಿಎಂ ಕುಮಾರಸ್ವಾಮಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಹೇಗ್ ಸಾಧ್ಯ? ಐಟಿ ಅಧಿಕಾರಿಗಳು ಯಾವ ರೀತಿ ಈ ಮಾಹಿತಿಯನ್ನ ಮೊದಲೇ ಕೊಡ್ತಾರೆ? ಹಾಗಾದ್ರೆ ಕೇಂದ್ರ ಇದರಲ್ಲಿ ಕಂಪ್ಲೀಟ್ ಆಗಿ ಶಾಮೀಲ್ ಆಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ.